Hello, this is Baswaraj. Now we shall go for the 4.7 price elasticity of supply. Concept 4.7 price elasticity. Price elasticity of supply. Price elasticity of supply ಅಂತ ಕರಿತೀವಿ. It is also called as ES. ಇದನ್ನ PES ಅಥವಾ ES ಇಂದ ನಾವು ಕರಿತೀವಿ. But here price elasticity of supply. First we shall come to know the meaning of price elasticity of supply. Here elasticity of supply is nothing but we call as price elasticity of supply. ಎರಡು ಒಂದೇ. Elasticity of supply ಅಂದ್ರೆ ಒಂದೇ, price elasticity of supply ಅಂದ್ರೆ ಒಂದೇ. But price elasticity of supply of a good measures here the price elasticity of supply of a good. It means for any one good what price elasticity of supply can be measured. We can come to know the responsiveness of measures the responsiveness. Here what responses can have by the any firm to supply is based on the price supplied to changes of quantity supplied to changes. It means for the responsiveness of quantity supplied to changes in the level of prices, changes in the price of the good, to changes price of the good. Here there has been two things. One is what quantity has been supplied, what price of the good is there. It is the responsiveness between the quantity supplied and also price changes in the price. Two things. The change in quantity supplied and changes in price. Price of good. Two things are important to define the meaning of price elasticity of supply. The price of the commodity, elasticity. You know very well elasticity has been used in the physics. Physics alli ನಾವು ಜಾಸ್ತಿ ಯೂಸ್ ಮಾಡ್ತೀವಿ. Elasticity ಅಂದ್ರೆ it may be expansion and contraction ಅಂತ ಕರಿತೀವಿ. Expansion ಹಿಗ್ಗುವುದು, contraction ಕುಗ್ಗುವುದು. ಹಿಗ್ಗುವುದು ಮತ್ತು ಕುಗ್ಗುವುದು ಏನಿದೆಯೋ ಆ ಎರಡೂವೇ ಪ್ರಕ್ರಿಯೆಗಳನ್ನು ಸೇರಿಸಿ ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ಹಿಗ್ಗುವಿಕೆ ಮತ್ತೆ ಕುಗ್ಗುವಿಕೆ ಅದೇನಾಗುತ್ತೆ, ಚಲನಾ ಸ್ಥಿತಿ ಬದಲಾವಣೆಯಾಗುತ್ತೆ. ಆ ಬದಲಾಗೋದನ್ನು ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ದಟ್ ಕ್ಯಾನ್ ಬಿ ಡಿನೋಟೆಡ್ ಬೈ ಚೇಂಜಸ್. ಅದಕ್ಕೆ ಇಲ್ಲಿ ಚೇಂಜಸ್ ಅಂತ ಕರಿತಾ ಇದ್ವಿ. ಚೇಂಜಸ್ ಅಂದ್ರೆ ಅರ್ಥ ಇಲ್ಲಿ ಬದಲಾವಣೆ, ಅದೇ ಎಲಾಸ್ಟಿಸಿಟಿ. ಎಲಾಸ್ಟಿಸಿಟಿ ಅಂದ್ರೆ ಒಂದೇ, ಚೇಂಜಸ್ ಅಂದ್ರೆ ಒಂದೇ. ಚೇಂಜಸ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡ್, ಚೇಂಜಸ್ ಕ್ಯಾನ್ ಬಿ ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ ಆಗ್ಬೋದು ಅಥವಾ ಚೇಂಜಸ್ ಎಕ್ಸ್ಪ್ಯಾನ್ಷನ್ ಸಮೇತ ಆಗ್ಬೋದು.
ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಆಫ್ ಎ ಗೂಡ್. ಒಂದು ವಸ್ತುವನ್ನು ಸಪ್ಲೈ ಮಾಡೋದ್ರಲ್ಲಿ ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಹೆಚ್ಚಾಗುವ ಮತ್ತು ಕಡಿಮೆ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ಸೇರಿಸಿ ನಾವೇನಂತ ಕರಿತೀವಿ, ಎಲಾಸ್ಟಿಸಿಟಿ ಅಂತ ಕರಿತೀವಿ. ಅದಕ್ಕಾಗಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತಂದರೆ ಸಪ್ಲೈ ಮಾಡಬೇಕಾದಾಗ ಏನು ಬದಲಾವಣೆ ಆಗುತ್ತೆ, ಇಟ್ ಇಸ್ ಡಿಪೆಂಡಿಂಗ್ ಅಪಾನ್ ದ ಪ್ರೈಸ್, ಡಿಪೆಂಡಿಂಗ್ ಅಪಾನ್ ದ ಚೇಂಜಸ್ ಇನ್ ಪ್ರೈಸ್. ಅಂದರೆ ವಸ್ತುವಿನ ಬೆಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯ ಮೇಲೆ ಒಂದು ಉದ್ದಿಮೆ ತಾನು ಸರಬರಾಜು ಮಾರ್ಕೆಟ್ಗೆ ತರ್ತಕ್ಕಂಥ ವಸ್ತುಗಳ ಸಂಖ್ಯೆ ವ್ಯತ್ಯಾಸ ಆಗುತ್ತೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ price elasticity, always depending upon the price of the commodity, what quantity can be supplied. That's why price elasticity of supply of a good measures ಅಂದ್ರೆ ಮಾಪನ ಮಾಡುತ್ತೆ. The responsiveness ಎಷ್ಟು ಪ್ರತಿಕ್ರಿಯೆ ಬರ್ತದೆ ಯಾವುದಕ್ಕೆ, the quantity supplied, ವಸ್ತುವನ್ನ ಯಾವ ಪ್ರಮಾಣದಲ್ಲಿ ಸಪ್ಲೈ ಮಾಡ್ತೀವಿ, ಟು ಚೇಂಜಸ್ ಇನ್ ದ ಪ್ರೈಸ್ ಆಫ್ ದ ಗೂಡ್. ಅಂದ್ರೆ ವಸ್ತುವಿನ ಬೆಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ, ವಸ್ತುವನ್ನ ಸರಬರಾಜು ಮಾಡುವ ಪ್ರಮಾಣದಲ್ಲಾಗುವ ಬದಲಾವಣೆ, ಆ ಎರಡರ ಪ್ರಕ್ರಿಯೆ ಏನಿದೆಯೋ ಅದು ಕರೆಸ್ಪಾಂಡಿಂಗ್ ಆಗಿರುತ್ತೆ, ರೆಸ್ಪಾಂಡಿವ್ ಆಗಿರುತ್ತೆ. ಆ ರೆಸ್ಪಾನ್ಸಸ್ ಅನ್ನು ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕರಿತೀವಿ. ಅದರರ್ಥ ಒಂದು ವಸ್ತುವಿನ ಬೆಲೆಯ ಬದಲಾವಣೆಯಿಂದ ಆ ವಸ್ತುವಿನ ಪ್ರಮಾಣದಲ್ಲಾಗುವ, ಸರಬರಾಜಿನಲ್ಲಾಗತಕ್ಕಂಥ ಬದಲಾವಣೆ ಅಥವಾ ಪೂರೈಕೆಯಲ್ಲಾಗುವ ಬದಲಾವಣೆ, ಪೂರೈಕೆಯಲ್ಲಾಗತಕ್ಕಂಥ ಬದಲಾವಣೆಯನ್ನ ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ. ಯಾವಾಗಲೂ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಹಾಗೆಯೇ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು ಓದಿದ್ದೀವಿ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಲ್ಲಿ ಏನು ಮಾಡ್ತೀವಿ ನಾವು, ಅಲ್ಲಿ ಬೇಡಿಕೆಯಲ್ಲಿ ಬದಲಾವಣೆ ಬೆಲೆಯ ಮೇಲೆ ನಿರ್ಧಾರವಾಗುತ್ತೆ. ಇಲ್ಲಿ ಪೂರೈಕೆಯಲ್ಲಾಗ್ತಕ್ಕಂಥ ಬದಲಾವಣೆ ಬೆಲೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರರ್ಥ ಡಿಮಾಂಡ್ ಅಂಡ್ ಸಪ್ಲೈ ಆರ್ ಆಲ್ವೇಸ್ ಡಿಟರ್ಮೈನಿಂಗ್ ದ ಲೆವೆಲ್ ಆಫ್ ಸಪ್ಲೈ ಅಂಡ್ ಆಲ್ಸೋ ಡಿಮಾಂಡ್ ಬೇಸ್ಡ್ ಆನ್ ದ ಪ್ರೈಸ್ ಅಂತ ಅರ್ಥ. ಅಂದ್ರೆ ವಸ್ತುವನ್ನ ಬೇಡಿಕೆ ಆಗಿರ್ಬೋದು ಅಥವಾ ಪೂರೈಕೆ ನೀಡಿಕೆ ಆಗಿರ್ಬೋದು, ಎರಡು ಸಮೇತ ಆ ವಸ್ತುವಿನ ಬೆಲೆಯ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಬೆಲೆಯ ಮೇಲೆ ನಿರ್ಧಾರ ಆಗೋದ್ರಿಂದ ಅದನ್ನ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ಅಂತಲೇ ನಾವು ಮುಂದೆ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ವಾಟ್ ಕರೆಸ್ಪಾಂಡಿಂಗ್ ರೆಸ್ಪಾನ್ಸಿವ್ನೆಸ್ ಇಸ್ ನಥಿಂಗ್ ಬಟ್ ದಿ ಚೇಂಜಸ್ ಇನ್ ದ ಟೂ ಲೆವೆಲ್ಸ್. ಇಲ್ಲಿ responsiveness of the change in the price and also quantity supplied is depending upon the change in quantity supplied and change in price of the good. As per the change in price of the good, there is a percentage changes in the level of quantity supplied. That's why it is the thing is percentage change in quantity supplies depending upon the changes in the percentage changes in the price of the good ಅಂತಲೇ ಕರಿಬಹುದು. That's what is in other words. So come to know other meaning of the supply. What are price, elasticity of supply of a good or commodity is percentage change in what percentage change in quantity supplied, quantity supplied to the percentage change in its price of the good or commodity. Price of the good or commodity. In other words, we can also say that price elasticity of supply is nothing but for a good is the percentage change in the quantity supplied. What quantity has been supplied, any changes has been taken place in percentage to the percentage change in its price of the good. ಅಂದ್ರೆ ಶೇಕಡಾವಾರು ವಸ್ತುವಿನ ಪ್ರಮಾಣದಲ್ಲಾಗುವ ಪೂರೈಕೆ, ಶೇಕಡಾವಾರು ಬೆಲೆಯಲ್ಲಾಗುವ ಬದಲಾವಣೆಗೆ ತಕ್ಕಂತೆ ಯಾವ ರೀತಿ ಇರುತ್ತೆ ಅದನ್ನ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕರಿತೀವಿ. That's called as percentage change in quantity supplied can have the
depending upon percentage change in the price of the good is nothing but to be called as ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕರಿತೀವಿ. ಹಿಂಗೆ ನಾವು ಪರ್ಸೆಂಟೇಜ್ ಮೇಲೆ ಲೆಕ್ಕ ಹಾಕ್ಬೋದು. ಎಷ್ಟು ಪರ್ಸೆಂಟೇಜ್ ಬೆಲೆಯಲ್ಲಿ ಬದಲಾವಣೆ ಆಗುತ್ತೋ ಅದಕ್ಕೆ ತಕ್ಕಂತಹ ಪರ್ಸೆಂಟೇಜ್ ಕ್ವಾಂಟಿಟಿ ಸಪ್ಲೈಯಲ್ಲಿ ಬದಲಾವಣೆ ಆಗುತ್ತೆ. ಸಪೋಸ್ 10% has been increases in price of the commodity, that is to be 5% decreasing in the quantity supplied. 10% increase or 5% increase. Suppose 10% increase in price of the commodity leads to be 5% increase in quantity supply. ಅಂದ್ರೆ 10% ನಷ್ಟು ಬೆಲೆ ಏರಿಕೆಯಾದರೆ 5% ನಷ್ಟು ಕ್ವಾಂಟಿಟಿ ಸಪ್ಲೈ ಜಾಸ್ತಿ ಆಗುತ್ತೆ. ಹಾಗೆಯೇ ಸಪೋಸ್ 10% decrease in the price of the commodity, that leads to be the 10% decreasing in the quantity supplied. This is what is responsiveness to the change in the price in the responsiveness of change in the quantity supply ಅಂತ ಅರ್ಥ. ಅಂದ್ರೆ ಅರ್ಥ ಯಾವ ಪ್ರಮಾಣದಲ್ಲಿ ಬೆಲೆಯಲ್ಲಿ ಬದಲಾವಣೆ ಆಗುತ್ತೋ ಅದೇ ರೀತಿ ವಸ್ತುವಿನ ಸರಬರಾಜು ಮಾಡುವ ಪೂರೈಕೆಯಲ್ಲೂ ಸಮೇತ ಬದಲಾವಣೆ ಆಗುತ್ತೆ. ಅದರಿಂದಾಗಿ ಇದನ್ನ ಪರ್ಸೆಂಟೇಜ್ ವೈಸ್ ಬೆಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ, ಪರ್ಸೆಂಟೇಜ್ ವೈಸ್ ದ ಕ್ವಾಲಿಟಿ ಸಪ್ಲೈಯಲ್ಲಿ ಸಮೇತ ಬದಲಾವಣೆ ಆಗುತ್ತೆ. ಅವೆರಡನ್ನು ನಾವು ಮಾಪನ ಮಾಡಲಿಕ್ಕೆ ವಿ ಕ್ಯಾನ್ ಯೂಸ್ ಸಮ್ ಆಫ್ ದ ಫಾರ್ಮುಲಾ ಆಲ್ಸೋ ಕ್ಯಾನ್. ನಾವು ಇಲ್ಲಿ ಫಾರ್ಮುಲಾವನ್ನು ಯೂಸ್ ಮಾಡಿ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ಅಂಡ್ ಆಲ್ಸೋ ಕ್ವಾಲಿಟಿ ಸಪ್ಲೈ ಕ್ಯಾನ್ ಬಿ ಕ್ಯಾಲ್ಕುಲೇಟ್. ಹಾಗಾಗಿನೇ ಇಲ್ಲಿ ಪರ್ಸೆಂಟೇಜ್ ಅನ್ನು ನಾವು ಕಂಡುಹಿಡಿಯಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಬೆಲೆಯಲ್ಲಿ ಬದಲಾವಣೆ ಆಗುತ್ತೋ ಆ ಪರ್ಸೆಂಟೇಜ್ಗೆ ತಕ್ಕಂತೆ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ನಾವು ಸರಬರಾಜು ಮಾಡ್ತಕ್ಕಂಥ ಕ್ವಾಲಿಟಿಯಲ್ಲೂ ಸಮೇತ ಬದಲಾವಣೆ ಆಗುತ್ತೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಾವು ಹೊಲಕ್ಕೇನಾದ್ರೂ ಬಿತ್ತನೆಯನ್ನು ಮಾಡಿದಾಗ ಬೆಳೆ ಬರುತ್ತೆ, ಬೆಳೆ ಬಂದಾಗ ಮಾರ್ಕೆಟಿಗೆ ಮಾರಾಟ ಮಾಡಕ್ಕೆ ತಗೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ಮಾರಾಟ ಮಾಡಿಗೆ ತಗೊಂಡು ಹೋದಾಗ ಬೆಲೆ ಜಾಸ್ತಿ ಆಗಿದ್ದಾಗ ನಮ್ಮಲ್ಲಿರ್ತಕ್ಕಂಥ ಅಷ್ಟು ವಸ್ತುಗಳನ್ನು ಮಾರ್ಕೆಟಿಗೆ ತಗೊಂಡು ಹೋಗ್ಬೋದು. ಅದೇ ಬೆಲೆ ಕಡಿಮೆ ಇದ್ದಾಗ ನಮಗೆ ಎಷ್ಟು ಬೇಕಾಗುತ್ತೆ ದುಡ್ಡು ಅಥವಾ ಅವಶ್ಯಕತೆ ಇದೆಯೋ ಅಷ್ಟು ವಸ್ತುಗಳನ್ನು ಮಾತ್ರ ತಗೊಂಡು ಹೋಗ್ಬಿಟ್ಟು ಮಾರಾಟ ಮಾಡ್ಕೊಂಡು ಬರ್ತೀವಿ. ಅದು ತಾನೆ. ಯಾವಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ, ಬೆಲೆ ತುಂಬ ಕಡಿಮೆ ಇತ್ತು ಭಾಳ ದಿವಸ ಅಂದರೆ ನಾವು ಹಂಗೆ ಸ್ಟಾಕ್ ಮಾಡ್ಕೊಂಡು ಬೆಲೆ ಜಾಸ್ತಿ ಆಗಲಿ ಅಂತ ಕಾಯ್ತೀವಿ. ಇಟ್ಸ್ ನಾಟ್. ದಿಸ್ ಈಸ್ ವಾಟ್ ದ ಟೆಂಡೆನ್ಸಿ ಆಫ್ ದ ಪೀಪಲ್ ವೈಲ್ ಸೆಲ್ಲಿಂಗ್. ಹಾಗೆಯೇ ಮಾರ್ಕೆಟ್ನಾಗೂ ಸಮೇತ ಅಷ್ಟೇ ಬೇರೆ ಬೇರೆ ಪದಾರ್ಥಗಳು ಭಾಳಷ್ಟು ಇರ್ತವೆ. ಅವ್ರೇನು ಮಾಡ್ತಾರೆ, ಬೆಲೆ ಜಾಸ್ತಿ ಇದ್ದಾಗ ಜಾಸ್ತಿ ವಸ್ತುಗಳನ್ನು ಮಾರಾಟ ಮಾಡ್ಕೊಂಡು ಲಾಭ ತಗೊಂಡು ಟ್ರೈ ಮಾಡ್ತಾರೆ. ಯಾರು ಬೆಲೆ ಜಾಸ್ತಿ ಅಂತ ಇಟ್ಕೊಳ್ಳಿ, ಬೆಲೆ ಜಾಸ್ತಿ ಇದ್ದಾಗ ಮನೆಯಲ್ಲೇ ವಸ್ತುಗಳನ್ನು ಅಥವಾ ಗೋಡನಲ್ಲಿ ವಸ್ತುಗಳನ್ನು ಇಟ್ಕೊಂಡ್ಬಿಟ್ಟು ಯಾರು ಸಮೇತ ವೇಸ್ಟ್ ಮಾಡೋದೇ ಇಲ್ಲ. ಹಾಗಾಗಿನೇ ಬೆಲೆ ಜಾಸ್ತಿ ಇದ್ದಾಗ ಜಾಸ್ತಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ, ಬೆಲೆ ಕಡಿಮೆ ಇದ್ದಾಗ ಕಡಿಮೆ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ದಿಸ್ ಇಸ್ ವಾಟ್ ಇಸ್ ದ ಟೆಂಡೆನ್ಸಿ ಆಫ್ ದ ಪ್ರೊಡ್ಯೂಸರ್ಸ್ always try to get the profit by selling the products at the higher prices. Almost they will get stock the product when the price is less. Come to say, we shall come to know how to calculate the elasticity of supply or price elasticity of supply. I already told elasticity of supply is understood. It is the price elasticity of supply. ಯಾಕಂದ್ರೆ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಯಾವಾಗಲೂ ನಾವು ಬೆಲೆಯನ್ನು ನೋಡಿನೇ ವಸ್ತುಗಳನ್ನು ಮಾರ್ಕೆಟಿಗೆ ತಗೊಂಡು ಬರ್ತೀವಿ. ಬೆಲೆ ಕಡಿಮೆ ಇದ್ದರೆ ಕಡಿಮೆ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ ತಗೊಂಡು ಬರ್ತೀವಿ, ಬೆಲೆ ಜಾಸ್ತಿ ಇದ್ದಾಗ ಜಾಸ್ತಿ ವಸ್ತುಗಳನ್ನು ಮಾರಾಟಕ್ಕೆ ತಗೊಂಡು ಬರ್ತೀವಿ. ಅದರಿಂದಾಗಿನೇ ಮಾರಾಟ ಮಾಡುವ ವಸ್ತುವಿನ ಪ್ರಮಾಣ ಯಾವಾಗಲೂ ಬೆಲೆ ಮೇಲೆ ನಿರ್ಧಾರ ಆಗುತ್ತೆ, ಬೇರೆ ಪ್ರಮಾಣದಲ್ಲಿ ನಿರ್ಧಾರ ಆಗೋದಿಲ್ಲ. ಏನಾದರೂ ಬೇರೆ ಬೇರೆ ಕಾರಣಗಳಿಂದ ಏನಾದರೂ ನಾವು ಮಾರಾಟ ಮಾಡೋದನ್ನು ವ್ಯತ್ಯಾಸ ಮಾಡ್ತೀವಿ ಅಂದರೆ ಇಟ್ ಕುಡ್ ಬಿ ಹ್ಯಾವ್ ಅದರ್ ರೀಸನ್ಸ್. ಸಪೋಸ್ ಆಗಿ ತುಂಬ ಕಡಿಮೆ ಬೆಲೆ ಇದೆ ಅಂತ ಯಾರಾದರೂ ಹೇಳ್ತಾ ಇರ್ತಾರೆ, ಎಲ್ಲರೂ ಸಮೇತ ಮನೆಯಲ್ಲೇ ಸ್ಟಾಕ್ ಮಾಡ್ಕೊಳ್ತಾರೆ, ಫ್ಯಾಕ್ಟ್ರಿ ಇದ್ದರೆ ಫ್ಯಾಕ್ಟ್ರಿಯಲ್ಲೇ ಸ್ಟಾಕ್ ಮಾಡಿರ್ತಾರೆ, ಗೋಡನ್ ಇದ್ದರೆ ಗೋಡನಲ್ಲೇ ಸ್ಟಾಕ್ ಮಾಡಿರ್ತಾರೆ, ಮಾರ್ಕೆಟಿಗೆ ತರೋದಿಲ್ಲ. ಆದರೆ ಯಾರೋ ಒಬ್ಬ ವ್ಯಕ್ತಿ ಕಡಿಮೆ ಬೆಲೆ ಇದ್ದಾಗೂ ಮಾರಾಟ ಮಾಡ್ದಾನಾದರೆ ಅವನ ವೈಯಕ್ತಿಕ ಕಾರಣ ಇರ್ತದೆ. ಇಟ್ ಮೇ ಬಿ ಸಮ್ ಎಕನಾಮಿಕಲ್ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್, ಫೈನಾನ್ಷಿಯಲ್ ರಿಸ್ಕ್, ಆರ್ ಮೇ ಬಿ ರೀಪೇಮೆಂಟ್ ಆಫ್ ದ ಲೋನ್ಸ್ ಆಲ್ಸೋ ಕ್ಯಾನ್ ಬಿ, ವೇರಿಯಸ್ ಅದರ್ ರಿಸ್ಕ್ ಕ್ಯಾನ್ ಬಿ, ಆರ್ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು. ಅಂದರೆ ವೈಯಕ್ತಿಕ ಕಾರಣಗಳಿಗೆ ಬಿಟ್ಟರೆ ಕಡಿಮೆ ಬೆಲೆಯಲ್ಲಿ ಯಾರೂ ಸಮೇತ ಮಾರಾಟ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನೋ ಫರ್ಮ್ ವಿಲ್ ಕಮ್ ಫಾರ್ವರ್ಡ್ ಟು ಬಿ ಗೆಟ್ ಸೆಲ್ ದ ಪ್ರಾಡಕ್ಟ್ ಅಟ್ ದ ಲೋಯರ್ ಪ್ರೈಸ್ ಅದರ್ ದ್ಯಾನ್ ಪರ್ಸನಲ್ ರಿಸ್ಕ್ಸ್. Now we shall come to know the formula. Formula price elasticity of supply. Price elasticity of supply.
price elasticity of supply equals percentage change in quantity supplied percentage change in quantity supplied divided by percentage change in price of the good. A percentage change in price. See, percentage change in quantity supply divided by percentage change in price of the good. ನೀವು ಆನ್ಸರ್ ಅನ್ನ ಮೀನಿಂಗ್ ಬರಿಬೇಕಾದ್ರೆ ಹೇಗೂ ಬರಿಬಹುದು. ವಾಟ್ ಇಸ್ ಮೀನ್ ಬೈ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕೇಳಿದ್ರೆ, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ denotes that or means the percentage change in quantity supplied divided by percentage change in price of the commodity is called as price elasticity of supply. Very simple. Percentage change in quantity supplied by percentage change in price of the good. This can also write as elasticity of supply is the ratio of percentage change in quantity supplied to the percentage change in price of the good. What is it? You can also possible to give the meaning of the price elasticity of supply as price elasticity of supply is the ratio of percentage change in quantity supplied to the percentage change in price of the good. This is what is the meaning of price elasticity of supply. Ratio ಅಂತ ಅದು ಅನುಪಾತ ಅಂತ ಹೇಳ್ತೀವಿ. ಯಾವ ಅನುಪಾತದಲ್ಲಿ ಒಂದು ವಸ್ತುವಿನ ಬೆಲೆ ಬದಲಾವಣೆಯಾಗುತ್ತೋ ಅದೇ ಅನುಪಾತಕ್ಕೆ ತಕ್ಕಂತೆ ಆ ವಸ್ತುವಿನ ಪೂರೈಕೆಯಲ್ಲಿ ಆದಂಥ ಬದಲಾವಣೆಗೆ ನಾವೇನಂತ ಕರಿತೀವಿ? ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕರಿತೀವಿ. This formula can be simplified, still can simplified, equals ES equals change in percentage delta Q by delta P into 100. Delta Q by delta P into 100. ಇದನ್ನ ನಾವು ಬಿಡಿಸಿ ಬರೆದ್ರೆ this also can be write as delta Q by Q into 100 delta P by P delta P by P into 100. This can simplify again. Delta Q by Q into 100 and delta P by P into 100. This is what is how the simplification of the formula can be. But this again can be simplified in the very simple manner. Delta Q
by Q into P by delta P. Delta Q by Q can be simplified delta Q by Q into 100. 100 is common, that's why it can be cancelled. The remaining is delta Q by Q into delta P by P. This what is delta Q by Q into P by delta P. P by delta Q can be. This is what is how the simplification of the price elasticity of supply. Example ಗೆ ಏನು ಬರಿಬಹುದು ನೀವು ಇಷ್ಟು ಬರೀರಿ ಸಾಕು. This is not necessary. This is not necessary. You can write price elasticity of supply is percentage change in quantity supplied by percentage change in price of the good. Price of the good. This is what is elasticity of supply is delta Q by delta P into 100. ಒಂದು percentage change in quantity supplied by percentage change in price of the good ಇದನ್ನ ಬರಿಬಹುದು ಅಥವಾ ES equals delta Q by delta P into 100 ಇದನ್ನ ಬರಿಬಹುದು ಅಥವಾ delta Q by Q into 100 by delta P by P into 100 ಈ ರೀತಿ ಸಮೇತ ಬರಿಬಹುದು. ಇದು ಯಾವಾಗಲೂ ಒಂದನ್ನ ಬರಿಬಹುದು. This is most important to be right. ನೀವು ಬೇಸಿಕಲಿ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಇದು ಈಜಿ. ಯಾವುದು delta Q by Q into 100 divided by delta P into P by into 100. This is most important formula. Shall go with an example. ಏನು denote ಮಾಡುತ್ತೆ where delta Q is change in quantity. Q is original quantity, nothing but basically the previous quantity. This is original quantity, that's called as old quantity. Old quantity. Delta P is change in price. This is P is old price. This is new price. This is new quantity. Old price, old quantity, new price, new quantity. And to be calculated is ES is nothing but price elasticity of supply. Price elasticity of supply. This is what is how the formula to be displayed. ಇಲ್ಲಿ ಈ ರೀತಿಯಾಗಿ ನಾವು ಎಕ್ಸ್ಪಾನ್ಷನ್ ಮಾಡಬಹುದು. ಡೆಲ್ಟಾ ಕ್ಯೂ ಅಂದ್ರೆ ಡೆಲ್ಟಾ ಚೇಂಜ್ ಇರ್ತದೆ. ಡೆಲ್ಟಾ ಚೇಂಜ್ ಅಂದ್ರೆ ಬದಲಾವಣೆ ಆಗುವುದನ್ನ ಡಿನೋಟ್ ಮಾಡಲಿಕ್ಕೆ ತಿಳಿಸಲಿಕ್ಕೆ ಡೆಲ್ಟಾ ಅಂತಕ್ಕಂಥ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ದಟ್ಸ್ ವೈ ಡಿ ಇಸ್ ದ ಡೆಲ್ಟಾ. ಡೆಲ್ಟಾ ದಿಸ್ ಸಿಂಬಲ್ ಇಸ್ ನಥಿಂಗ್ ಬಟ್ ಡೆಲ್ಟಾ. ಡೆಲ್ಟಾ ಇಸ್ ನಥಿಂಗ್ ಬಟ್ ರಿಕಾರ್ಡೆಡ್ ಚೇಂಜ್. ಡೆಲ್ಟಾ ಅಂದ್ರೆ ಅರ್ಥನೇ ಚೇಂಜ್ ಅಂತ. ಅದನ್ನ ಓದೋದು ಡೆಲ್ಟಾ ಅಂತೀವಿ, ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಟ್ರಯಾಂಗಲ್ ತರ ತೋರಿಸ್ತೀವಿ, ಅದನ್ನ ಡೆಲ್ಟಾ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಇಸ್ ಫಾರ್ಮುಲಾ ಅಂಡ್ ಆಲ್ಸೋ ಎಕ್ಸ್ಪ್ಯಾನ್ಷನ್. ನಾವು ಶಾಲ್ ಮೂವ್ ಆನ್ ಟು ದಿ ಎಕ್ಸಾಂಪಲ್ ಗೆ ಹೋಗೋಣ. ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಎಕ್ಸಾಂಪಲ್ ಮೂಲಕ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಟೇಕ್ an example. ಒಂದು ಎಕ್ಸಾಂಪಲ್ ತಗೊಂಡ್ರೆ to make it, consider the following numerical example. Suppose the market of cricket balls is perfectly competitive. ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಕ್ರಿಕೆಟ್ ಬಾಲ್ಸ್ ಅನ್ನ ನೀವು ಪರ್ಚೇಸ್ ಮಾಡಕ್ ಹೋದ್ರೆ ಅದು ಪರ್ಫೆಕ್ಟ್ ಕಾಂಪಿಟೇಷನ್. ಯಾಕಂದ್ರೆ ಎಲ್ಲಿ ಬೇಕಾದ್ರೂ ಬಾಲ್ಗಳು ಸಿಗ್ತವೆ. ಅಂಗಡಿಯಲ್ಲಿ ಹೋದ್ರು ಸಿಗ್ತವೆ, ಸ್ಪೋರ್ಟ್ಸ್ ಅಲ್ಲಿ ಹೋದ್ರು ಸಿಗ್ತವೆ, ಬೇರೆ ಬೇರೆ ಅಂಗಡಿಯಲ್ಲೂ ಸಿಕ್ಬಹುದು. ಸಾಧಾರಣವಾಗಿ ಎಲ್ಲ ಕಡೆನೂ ಸಿಗ್ತವೆ. ಎಲ್ಲಾ ಕಡೆ ಸಿಗ್ತಕ್ಕಂತಹ ಮಾರ್ಕೆಟ್ ಅನ್ನೇ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. When the price of the cricket ball of rupees 10, price of the cricket ball is 10. Let us assume that 200 cricket balls are produced in aggregate by the firms in the market. ಅಂದ್ರೆ 10 ರೂಪಾಯಿ ಇದ್ದಾಗ 200, 10 ರೂಪಾಯಿ ಇದ್ದಾಗ 200 ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಅಂತ ಇಟ್ಕೊಂಡ್ರೆ, when the price of the cricket ball rises to 30, ಅಂದ್ರೆ 10 ರೂಪಾಯಿ ಇರ್ತಕ್ಕಂಥದ್ದು 30 ರೂಪಾಯಿಗೆ ಜಾಸ್ತಿ ಆಗ್ತದೆ ಇಟ್ಕೊಳ್ಳಿ ಬೆಲೆ. ಅವಾಗ let us assume that 1000 cricket balls are produced. ಅಂದ್ರೆ 1000 ಕ್ರಿಕೆಟ್ ಬಾಲ್
ಪ್ರೊಡ್ಯೂಸ್ ಮಾಡ್ತದೆ. ಅಂದರೆ 10 ರೂಪಾಯಿ ಇದ್ದಾಗ ಟೋಟಲ್ ಆಗಿ 200 ಕ್ರಿಕೆಟ್ ಬಾಲನ್ನು ಪ್ರೊಡ್ಯೂಸ್ ಮಾಡಿದ್ರೆ 30 ರೂಪಾಯಿ ಬೆಲೆ ಜಾಸ್ತಿ ಆದ ತಕ್ಷಣ ಎಲ್ಲ ಫಾರ್ಮ್ಸ್ ಏನು ಮಾಡ್ತವೆ, ಜಾಸ್ತಿ ಪ್ರೊಡಕ್ಷನ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆವಾಗ 300 ಪ್ರೊಡಕ್ಷನ್ ಮಾಡ್ತಕ್ಕಂಥ ಮಾರ್ಕೆಟ್ ಸಪ್ಲೈ ಆಟೋಮ್ಯಾಟಿಕ್ಲಿ 1000ಕ್ಕೆ ಹೆಚ್ಚಾಗುತ್ತೆ. ಈ 1300 ಬಾಲ್ನಿಂದ 1000 ಬಾಲ್ಗಳನ್ನು ಪ್ರೊಡಕ್ಷನ್ ಮಾಡೋದು ಹೆಚ್ಚಾಗೋದ ಕಾರಣನೇ ಬೆಲೆ 10 ರೂಪಾಯಿ ಇರೋದು 30 ರೂಪಾಯಿ ಜಾಸ್ತಿ ಆಗುತ್ತೆ. 10 ರೂಪಾಯಿಯಿಂದ 30 ರೂಪಾಯಿಗೆ ಬೆಲೆ ಜಾಸ್ತಿ ಆದಾಗ ಪ್ರೊಡಕ್ಷನ್ ಮಾಡ್ತಕ್ಕಂಥ ಲೆವೆಲ್ 300ರಿಂದ 1000ಕ್ಕೆ ಜಾಸ್ತಿ ಆಗುತ್ತೆ. ದಿಸ್ ಇಸ್ ವಾಟ್ ಇಸ್ ಹೌ ಚೇಂಜಸ್ ಕೆನ್ ಬಿ ಟೇಕ್ಸ್ ಪ್ಲೇಸ್ ಇನ್ ದ ಕ್ವಾಂಟಿಟಿ ಸಪ್ಲೈಡ್ ಇನ್ ದ ಮಾರ್ಕೆಟ್ ಡ್ಯೂ ಟು ದ ಚೇಂಜಸ್ ಇನ್ ದ ಪ್ರೈಸ್ ಅಂತ ಅರ್ಥ. ಅಂದರೆ ಒಟ್ಟಾರೆಯಾಗಿ ಮಾರುಕಟ್ಟೆಯಲ್ಲಿ ನಾವು ಸಹಜವಾಗಿ ನೋಡ್ತೀವಿ, ಬೆಲೆ ಕಡಿಮೆ ಇದ್ದಾಗ ಕಡಿಮೆ ಪ್ರಮಾಣದಲ್ಲಿ ಸರಬರಾಜು ಮಾಡ್ತಾರೆ ಅಥವಾ ಪ್ರೊಡಕ್ಷನ್ ಮಾಡಿ ಸಪ್ಲೈ ಮಾಡ್ತಾರೆ. ಬೆಲೆ ಜಾಸ್ತಿ ಆದಾಗ ಜಾಸ್ತಿ ಪ್ರಮಾಣದಲ್ಲಿ ಸಪ್ಲೈ ಮಾಡ್ತಾರೆ. ದಿಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ದ ಎಕ್ಸಾಂಪಲ್ ಮೂಲಕ ನಾವು ನೋಡಬಹುದು. See, the price of the cricket ball is P. Price of the cricket ball is P. And quantity of the cricket balls produced and sold. Produced and sold is Q. Come to the new quantity and new price. We can now old price is 10. Old price is 10, new price is 30. It is P1. Old quantity that is Q1 equals that is 200. New quantity that is Q2 equals 1000. So now you can understand there are two different prices are there. Prices, original price, old price is 10 rupees. The price has been increased from 10 to 20, 30. That is the P2. P1 is 10. P2 is 30. Andre price has been changes from rupees 10 to rupees 30. ನಾವು 10 ರೂಪಾಯಿಯಿಂದ 30 ರೂಪಾಯಿಗೆ ಬೆಲೆ ಬದಲಾವಣೆ ಆಗಿರೋದನ್ನ ನೋಡ್ತಾ ಇದ್ದೀವಿ. Come to the formula. ES equals delta Q by Q to 100 delta P by P into 100
100. This is the formula we used to get applied to calculate the price elasticity of supply. Price elasticity of supply ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡತಕ್ಕಂತಹ ಫಾರ್ಮುಲಾ. ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಪರ್ಸೆಂಟೇಜ್ ಚೇಂಜ್ ಇನ್ ದ ಕ್ವಾಂಟಿಟಿ ಸಪ್ಲೈಡ್ ನೋಡ್ತಾ ಹೋಗೋಣ. ಫಸ್ಟ್ it has take the two steps. Step 1, percentage change in quantity supplied. Quantity supplied, delta Q equals delta Q by Q into 100. Delta Q by Q into 100. Delta Q by Q into 100. Q into 100. Here Q1. This is Q1 and Q2. The quantity, first quantity exchange ಆಗಿದೆ ಅದನ್ನ ಮಾತ್ರ ನೋಡೋಣ. Delta Q and also Q1. Delta Q and Q1 is nothing but ಅದನ್ನ ಸ್ಪ್ರೆಡ್ ಮಾಡಿ ಬರೀಬೇಕು. That is Q2 minus Q1 by Q1 divided by Q2 minus Q1. Q2 1 Q2 minus Q1 by Q1 equals, now Q2 ನೋಡ್ಕೊಳ್ಬೇಕು. Q2 is 1000 minus Q1 minus Q1. Q1 ಎಷ್ಟಿದೆ 200 divided by Q1 is 200 equals, here 1000 minus 200 is 800 divided by 200. 2 0 0 ತಗೊಂಡ್ರೆ 2 1 ja 2 4 ja equals 4 is the answer. 4 is answer. This is nothing but to be called as 200. ಇದೆ 200 ಆಗುತ್ತೆ. Here 4 Q minus Q into 100. 100 into 4 is 400. Is 800. 800 into 100 is by 100. 200 ones are 200 twos are. Here into 100. Again into 100 is equal to 1000 minus 200 by 200 into 100 equals, see Q2 minus Q1 by Q1 ಅಂತ ಅರ್ಥ into 100. 1000 minus 200 by 200 into 100 ತಗೊಂಡ್ರೆ 1000 minus 200 is, that is 800 divided by 200 into 100. But 800 200 no. That is 4 into 100 equals 400. That is the 400 is the answer.
the change in the quantity. The 400, the percentage change in the market price. Percentage change in the market price. So this is what is how the percentage change in the quantity supply is 400 units percentage change. At the same time, percentage change in market price equals percentage change in market price equals delta P by P1. Equals delta P is nothing but P2 minus P1 by P1 into 100. First P2 ತಗೋಬೇಕು. P2 is nothing but 30 minus P1 is nothing but 10 divided by P1 is 10 equals 30 minus 10 is 20. No, this is into 100 equals 30 minus 10 is 20 by 10 into 100 equals 10 ones are 10 twos are, that is 2 into 100 is 200. 200 is the level of price, changes in the level of price in percentage. 200. Now shall come to conclude the same. ಇವಾಗ ನಾವು ಮತ್ತೆ conclusion ಮಾಡೋಣ. Percentage change. The percentage change in quantity. Percentage change in quantity is nothing but 400. ಅದನ್ನ 400 substitute ಮಾಡೋಣ. Divided by 200. Divided by 200 is nothing but equals 80 2 ones are 2 2s are 4 is the 2%. Price last year supply is nothing but the price of your supply is 2. 2 is nothing but the 2% changes in the quantity supply. It means prices. Therefore 2% rises in quantity supplied. What this shows that as per the formula and also as per the simplification of this solution, 2% of the quantity supply in the cricket balls has been increased due to the increasing in the price. Shall we come to now ಹೇಗೆ ಮಾಡ್ಕೊಳ್ಳೋದು? ಫಸ್ಟ್ ಸ್ಟೆಪ್ 1 ನಲ್ಲಿ percentage change in the quantity supplied and step 2 ನಲ್ಲಿ percentage change in the market price. This is step 3 ನಲ್ಲಿ price elasticity supply ಮಾಡ್ಕೊಳ್ಳಬೇಕು. then conclusion ಬರಿಬೇಕು. conclusion ಅಲ್ಲಿ ಏನು ಬರಿತೀವಿ? what percentage of the quantity supply, whether it is increased or decreased, has to be right. ಹಾಗೆ ನೋಡಿದ್ರೆ conclusion ಅನ್ನು ಬರೆಯೋಣ. therefore about 2% of cricket balls supplied for change price. percentage price. See, therefore conclusion